ಹಲೋ ವೀಕ್ಷಕರೇ, ಇವತ್ತು ಜುಲೈ 4 ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗದ ಬಗ್ಗೆ ಏನು ಹೇಳಿದ್ರು? ಇವತ್ತು 7ನೇ ವೇತನ ಆಯೋಗ ಅನುಷ್ಠಾನ ಆಯ್ತಾ, ಜಾರಿಗೆ ಬಂತ? ಸರ್ಕಾರಿ ನೌಕರರ ಬಗ್ಗೆ ಯಾವ ಹೊಸ ಮಾಹಿತಿಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಯಿತು? ಇವತ್ತು ಸರ್ಕಾರಿ ನೌಕರರ ಕೆಲವು ವಿಷಯಗಳು ಮಾತ್ರ ಚರ್ಚೆ ಆಯಿತು. ಒಂದು, ವರ್ಗಾವಣೆ ಬಗ್ಗೆ. ವರ್ಗಾವಣೆಯ ಹೊಸ ನೀತಿ ಇವತ್ತು ಸಭೆಯಲ್ಲಿ ಅನುಮೋದನೆ ಪಡೆಯಿತು. ಹಾಗೆ ಲೈಫ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಬಗ್ಗೆ ಇವತ್ತು ಸಚಿವ ಸಂಪುಟದ ಸಭೆಯಲ್ಲಿ ಅನುಮೋದನೆ ಸಿಕ್ತು. ಬಟ್ 7ನೇ ವೇತನ ಆಯೋಗದ ಬಗ್ಗೆ ಏನಾದರೂ ಅನುಮೋದನೆ ಸಿಕ್ತಾ ಅಂತ ಬಂದರೆ, ಸರ್ಕಾರಿ ನೌಕರರು ಬಹಳ ವರ್ಷಗಳಿಂದನೇ ಕಾಯ್ತಾ ಇದ್ದಾರೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ ಅಂತ. 2 ಸಂಪುಟ ಸಭೆ ಕ್ಯಾಬಿನೆಟ್ ಮೀಟಿಂಗ್ ಆಗೋಯಿತು. ಇವತ್ತು ಲೋಕಸಭೆ ಎಲೆಕ್ಷನ್ ಆದಮೇಲೆ 3ನೇ ಕ್ಯಾಬಿನೆಟ್ ಮೀಟಿಂಗ್. ಇವತ್ತಾದರೂ ಚರ್ಚೆ ಆಗುತ್ತೆ. ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಅನುಷ್ಠಾನ ಆಗುತ್ತೆ, ಅಂಗೀಕಾರ ಆಗುತ್ತೆ ಅಂತ ಕಾಯ್ತಾ ಇದ್ದರು ಸರ್ಕಾರಿ ನೌಕರರು. ಬಟ್ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ 7ನೇ ವೇತನ ಆಯೋಗದ ಬಗ್ಗೆ ಚರ್ಚೆನೇ ಆಗಲಿಲ್ಲ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಅನುಮೋದನೆ ಪಡೆಯಿತು. ಹಾಗೆ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಅನುಮೋದನೆ ಪಡೆಯಿತು. ಬಟ್ ಮುಖ್ಯವಾಗಿ ಕಾಯ್ತಾ ಇದ್ದ 7ನೇ ವೇತನ ಆಯೋಗದ ವರದಿ ಇಂಪ್ಲಿಮೆಂಟ್ ಆಗಲೇ ಇಲ್ಲ, ಚರ್ಚೆ ನಡೆಯಲೇ ಇಲ್ಲ. ಬೇರೆ ಎಲ್ಲ ವಿಷಯಗಳು ಚರ್ಚೆ ಆಯಿತು. ಬಟ್ 7ನೇ ವೇತನ ಆಯೋಗದ ಬಗ್ಗೆ ಒಂದೇ ಒಂದು ಸಿಂಗಲ್ ಲೈನ್ ಚರ್ಚೆ ನಡೆದಿಲ್ಲ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿ 7ನೇ ವೇತನ ಅಂಗೀಕಾರ ಆಗಿಲ್ಲ. ಮಾನ್ಯ ಅಧ್ಯಕ್ಷರಾದ ಷಡಕ್ಷರಿ ಅವರು ಇವತ್ತು 7ನೇ ವೇತನ ಆಯೋಗ ಅಂಗೀಕಾರ ಸಿಗ್ಬೋದು ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಅನುಮೋದನೆ ಸಿಕ್ಕಿಲ್ಲ. ಇವತ್ತು ಅಂದರೆ ಜುಲೈ 4ನೇ ತಾರೀಕು 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗದಲೇ ಇದ್ದರೆ, ಜುಲೈ 7ನೇ ತಾರೀಕು ಸರ್ಕಾರಿ ನೌಕರರ ಪದಾಧಿಕಾರಿಗಳ ಸಭೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ತಗೋಬೇಕು ಅಂತ ನಾವು ಚರ್ಚೆ ಮಾಡ್ತೀವಿ, ಒಂದು ವೇಳೆ ಇಂಪ್ಲಿಮೆಂಟ್ ಆಗದಲೇ ಇದ್ದರೆ ಅಂತ. ಇವತ್ತು ಇಂಪ್ಲಿಮೆಂಟ್ ಆಗಿಲ್ಲ. ಇವತ್ತು ಇಂಪ್ಲಿಮೆಂಟ್ ಆಗಿಲ್ಲ ಅಂದರೆ ಜುಲೈ 7ನೇ ತಾರೀಕು ಸಭೆ ನಡೆಯುತ್ತೆ ಅಥವಾ ನಡೆಯಲ್ವಾ, ಅಧ್ಯಕ್ಷರು ಹೇಳಬೇಕು. ಆ ಸಭೆಯಲ್ಲಿ ಸರ್ಕಾರಿ ನೌಕರರಿಗೆ ಮುಷ್ಕರಕ್ಕೆ ಕರೆ ಕೊಡ್ತಾರಾ ಅಥವಾ ಇನ್ನೂ ಕೆಲವು ದಿನಗಳನ್ನ ಮುಂದೂಡ್ತಾ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡ್ತಾರಾ ನೋಡಬೇಕು. ಇವತ್ತಂತೂ ಸರ್ಕಾರಿ ನೌಕರರಿಗೆ ಬಹಳ ನಿರಾಸೆಯಂತೂ ಆಗಿದೆ. ಲೋಕಸಭೆ ಎಲೆಕ್ಷನ್ ಆಗಲಿ, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ನಾವು ನಿಮ್ಮ ಪರವಾಗಿ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇತ್ತು. ಬಟ್ ಈ ಲೋಕಸಭಾ ಎಲೆಕ್ಷನ್ ಆಗಿ ರಿಸಲ್ಟ್ ಡಿಕ್ಲೇರ್ ಆಗಿ 3ನೇ ಸಚಿವ ಸಂಪುಟ ಸಭೆಯಲ್ಲೂ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಬಗ್ಗೆ ಒಂದೇ ಒಂದು ಸಿಂಗಲ್ ಲೈನ್ ಚರ್ಚೆ ಆಗಲಿಲ್ಲ. ಅನುಮೋದನೆ ಪಡೆದಿಲ್ಲ. ಇನ್ನು ಎಲ್ಲರ ಚಿತ್ತ ಜುಲೈ 7ನೇ ತಾರೀಕು ಸರ್ಕಾರಿ ನೌಕರರ ಪದಾಧಿಕಾರಿಗಳ ಸಭೆ ಮೇಲಿಟ್ಟಿದೆ. ಅಲ್ಲಿ ಏನು ಡಿಸೈಡ್ ಮಾಡುತ್ತೆ ಅದನ್ನು ಮುಂದೆ ಕಾದು ನೋಡಬೇಕು. ಮುಂದಿನ ಅಪ್ಡೇಟ್ ನಾವು ನಿಮಗೆ ಕೊಡ್ತಾ ಇರ್ತೀವಿ.